ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆಗೆ ಇರುವ ಸ್ಥಾನ ಅತ್ಯಂತ ಶ್ರೇಷ್ಠವಾದದ್ದು ಹಾಗೂ ಪವಿತ್ರವಾದದ್ದು. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಸೇರಿ ಅಮೃತಕ್ಕಾಗಿ ಸಮುದ್ರ ಮಥನವನ್ನು ಮಾಡಿದಾಗ ಆ ಕ್ಷೀರಸಾಗರದಿಂದ ಉದ್ಭವಿಸಿದ ದೈವಿಕ ಶಕ್ತಿಗಳಲ್ಲಿ ಸಾಕ್ಷಾತ್ ಕಾಮಧೇನು ಕೂಡ ಒಬ್ಬಳು. ಯಾರು ಈ ಕಾಮಧೇನುವನ್ನು ಅಂದರೆ ಗೋಮಾತೆಯನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ನಮ್ಮ ನಂಬಿಕೆ. ಗೋಮಾತೆಯ ದೇಹದಲ್ಲಿ ಮುಕ್ಕೋಟಿ ದೇವತೆಗಳು ಸದಾಕಾಲ ನೆಲೆಸಿರುತ್ತಾರೆ. ಅವಳ ಪಾದಗಳಲ್ಲಿ ಬ್ರಹ್ಮ, ಕೊಂಬುಗಳಲ್ಲಿ ಶಿವ ಹಾಗೂ ಕಣ್ಣುಗಳಲ್ಲಿ ಸೂರ್ಯಚಂದ್ರರು ನೆಲೆಸಿದ್ದಾರೆ ಎಂದು ಶಾಸ್ತ್ರಗಳು ಸಾರುತ್ತವೆ. ಇವತ್ತಿನ ಈ ವಿಶೇಷವಾದ ಮತ್ತು ಅತ್ಯಂತ ಶಕ್ತಿಯುತವಾದ ವಿಡಿಯೋದಲ್ಲಿ ಆ ಸಾಕ್ಷಾತ್ ಕಾಮಧೇನುವಿನ ದೈವಿಕ ಸಂದೇಶದ ಮೂಲಕ ನಿಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿಯ ಶುಭಫಲಗಳು, ಅದೃಷ್ಟ ಹಾಗೂ ಆಶೀರ್ವಾದಗಳು ನಿಮ್ಮ ಮನೆಗೆ ಬರಲಿವೆ ಎಂಬುದನ್ನು ನಾವು ಅತ್ಯಂತ ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಗೋಮಾತೆಯು ಕರುಣಾಮಯಿ. ಆಕೆಯ ಕೃಪಾಕಟಾಕ್ಷ ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ವಿಡಿಯೋವನ್ನು ಶುರು ಮಾಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಹಾಗೆಯೇ ಕಾಮೆಂಟ್ ಸೆಕ್ಷನ್ನಲ್ಲಿ ಜೈ ಗೋಮಾತೆ ಅಥವಾ ಜೈ ಕಾಮಧೇನು ಎಂದು ಬರೆಯುವ ಮೂಲಕ ತಾಯಿಯ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಒಂದು ಸಣ್ಣ ಭಕ್ತಿಯ ಹೆಜ್ಜೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಸ್ನೇಹಿತರೆ, ಈಗ ನಾವು ಒಂದು ಅತ್ಯಂತ ಪವಿತ್ರವಾದ ಹಾಗೂ ಶಾಂತವಾದ ಪ್ರಕ್ರಿಯೆಯನ್ನು ಮಾಡೋಣ. ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಎಲ್ಲಾ ಗೊಂದಲಗಳನ್ನು, ಆತಂಕಗಳನ್ನು ಮತ್ತು ದಿನನಿತ್ಯದ ಜಂಜಾಟಗಳನ್ನು ಸ್ವಲ್ಪ ಹೊತ್ತು ಬದಿಗಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಹೊರಬಿಡಿ. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶೂನ್ಯಗೊಳಿಸಿ ಕೇವಲ ಶಾಂತಿಯನ್ನು ಅನುಭವಿಸಿ. ಈಗ ನಿಮ್ಮ ಇಷ್ಟ ದೇವತೆಯನ್ನು ಹಾಗೂ ಸಾಕ್ಷಾತ್ ಗೋಮಾತೆಯನ್ನು ಅತ್ಯಂತ ಭಕ್ತಿಯಿಂದ ನಿಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳಿ. ಹೇ ತಾಯಿ, ನನ್ನ ಜೀವನದ ಕಷ್ಟಗಳನ್ನು ದೂರಮಾಡು, ನನಗೆ ಸರಿಯಾದ ದಾರಿಯನ್ನು ತೋರಿಸು ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಪರದೆಯ ಮೇಲೆ ನಿಮಗೆ 4 ಗೋಮಾತೆಯ ಚಿತ್ರಗಳು ಅಥವಾ ನಂಬರ್ಗಳು ಕಾಣಿಸುತ್ತಿವೆ. 1, 2, 3 ಮತ್ತು 4. ಈ 4 ನಂಬರ್ಗಳಲ್ಲಿ ನಿಮ್ಮ ಒಳಮನಸ್ಸು ಸೂಚಿಸುವ ಅಥವಾ ನಿಮ್ಮ ಕಣ್ಣುಗಳಿಗೆ ಅತ್ಯಂತ ಆಕರ್ಷಿತವಾಗಿ ಕಾಣುವ ಯಾವುದಾದರೂ ಒಂದು ನಂಬರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಯಾವುದೇ ಆತುರ ಬೇಡ. ನಿಮ್ಮ ಮನಸ್ಸಿನ ಮಾತನ್ನು ಮಾತ್ರ ಕೇಳಿ. ನೀವು ಈಗ ನಿಮ್ಮ ನಂಬರನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನೀವು ಆಯ್ಕೆ ಮಾಡಿದ ಆ ದೈವಿಕ ನಂಬರನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಬನ್ನಿ, ಈಗ ನೀವು ಆಯ್ಕೆ ಮಾಡಿದ ನಂಬರ್ನ ಆಧಾರದ ಮೇಲೆ ಗೋಮಾತೆಯ ದೈವಿಕ ಸಂದೇಶ ಹಾಗೂ ಆಶೀರ್ವಾದಗಳು ಏನಿವೆ ಎಂದು ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಯಾರು ನಂಬರ್ 1 ಆಯ್ಕೆ ಮಾಡಿದ್ದೀರೋ ನಿಮಗೆ ಗೋಮಾತೆಯು ಅತ್ಯಂತ ಶ್ರೇಷ್ಠವಾದ ಆರೋಗ್ಯ ಮತ್ತು ಚೈತನ್ಯದ ಆಶೀರ್ವಾದವನ್ನು ನೀಡುತ್ತಿದ್ದಾಳೆ. ನಮ್ಮ ಹಿರಿಯರು ಹೇಳುವ ಹಾಗೆ ಆರೋಗ್ಯವೇ ಭಾಗ್ಯ. ದೇಹವೆಂಬ ದೇವಾಲಯ ಶುದ್ಧವಾಗಿದ್ದರೆ ಮಾತ್ರ ಮನಸ್ಸು ಕೂಡ ಶಾಂತವಾಗಿರುತ್ತದೆ. ಕಳೆದ ಕೆಲವು ದಿನಗಳಿಂದ, ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಅಥವಾ ನಿಮ್ಮ ಕುಟುಂಬದ ಪ್ರಮುಖ ಸದಸ್ಯರು ಯಾವುದಾದರೂ ದೈಹಿಕ ಅಥವಾ ಮಾನಸಿಕ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆ ಎಲ್ಲಾ ಕರ್ಮದ ಫಲಗಳು ಇನ್ನು ಮುಂದೆ ಸಂಪೂರ್ಣವಾಗಿ ದೂರವಾಗಲಿವೆ. ನೀವು ಆಸ್ಪತ್ರೆ, ಔಷಧಿ ಎಂದು ಬಹಳಷ್ಟು ಹಣ ಮತ್ತು ನೆಮ್ಮದಿಯನ್ನು ಕಳೆದುಕೊಂಡಿರಬಹುದು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳಷ್ಟು ಬಳಲಿ ಹೋಗಿದ್ದೀರಿ. ಆದರೆ ಚಿಂತೆ ಬೇಡ. ಸಾಕ್ಷಾತ್ ಗೋಮಾತೆಯ ಕೃಪೆಯಿಂದ ನಿಮ್ಮ ದೇಹದಲ್ಲಿ ಹೊಸದೊಂದು ಸಂಜೀವಿನಿ ಶಕ್ತಿ ಸಂಚಾರವಾಗಲಿದೆ. ನಿಮ್ಮಲ್ಲಿರುವ ಆಲಸ್ಯ, ನಿದ್ರಾಹೀನತೆ, ಸುಸ್ತು ಮತ್ತು ನಕಾರಾತ್ಮಕ ಯೋಚನೆಗಳು ಬೇರು ಸಮೇತ ಮಾಯವಾಗಲಿವೆ. ಬೆಳಗಿನ ಜಾವ ಎದ್ದಾಗ ನಿಮಗೆ ಒಂದು ರೀತಿಯ ಹೊಸ ಉತ್ಸಾಹ, ಹೊಸ ಭರವಸೆ ಮತ್ತು ನವಚೈತನ್ಯ ಮೂಡುತ್ತದೆ. ನಿಮ್ಮ ಆಯುಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗಲಿದೆ. ಮುಂಬರುವ ದಿನಗಳಲ್ಲಿ ಕಷ್ಟದ ಕೆಲಸಗಳನ್ನು ಕೂಡ ನೀವೇ ಮುಂದೆ ನಿಂತು ಬಹಳ ಉತ್ಸಾಹದಿಂದ ಮಾಡಿ ಮುಗಿಸುತ್ತೀರಿ. ನಿಮ್ಮ ಮನೆಯಲ್ಲಿರುವ ವಯಸ್ಸಾದ ಹಿರಿಯರ ಆರೋಗ್ಯದಲ್ಲಿಯೂ ಕೂಡ ನೀವು ನಂಬಲಾಗದಂತಹ ಅದ್ಭುತವಾದ ಸುಧಾರಣೆಯನ್ನು ಕಾಣಲಿದ್ದೀರಿ. ಈ ದೈವಿಕ ಶುಭಫಲಗಳು ನಿಮಗೆ ಬೇಗ ಒಲಿಯಲು ಸಾಧ್ಯವಾದರೆ ಪ್ರತಿ ಶುಕ್ರವಾರದ ದಿನ ನಿಮ್ಮ ಹತ್ತಿರದ ಯಾವುದಾದರೂ ಗೋಶಾಲೆಗೆ ಭೇಟಿ ನೀಡಿ ಗೋಮಾತೆಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ಬೆಲ್ಲವನ್ನು ನಿಮ್ಮ ಕೈಯಾರೆ ತಿನ್ನಿಸಿ ಬನ್ನಿ. ಇದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಮತ್ತು ದೋಷಗಳು ಶಾಶ್ವತವಾಗಿ ನಿವಾರಣೆಯಾಗುತ್ತವೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ?
ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಇನ್ನು 2ನೇ ನಂಬರನ್ನು ಯಾರು ಆಯ್ಕೆ ಮಾಡಿದ್ದೀರೋ ನಿಮಗೆ ಗೋಮಾತೆಯು ಗೃಹ ಸಾಮರಸ್ಯ ಅಂದರೆ ಕುಟುಂಬದಲ್ಲಿ ಅಖಂಡ ಸುಖ, ಶಾಂತಿ ಮತ್ತು ನೆಮ್ಮದಿಯ ಆಶೀರ್ವಾದವನ್ನು ಕರುಣಿಸುತ್ತಿದ್ದಾಳೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರದಿರಬಹುದು. ಚಿಕ್ಕಪುಟ್ಟ ವಿಚಾರಗಳಿಗೂ ದೊಡ್ಡ ಮಟ್ಟದ ಮನಸ್ತಾಪಗಳು, ಜಗಳಗಳು ಅಥವಾ ಭಿನ್ನಾಭಿಪ್ರಾಯಗಳು ಮೂಡುತ್ತಿರಬಹುದು. ಗಂಡ ಹೆಂಡತಿಯ ನಡುವೆ ಪ್ರೀತಿ ಕಡಿಮೆಯಾಗಿ ಪರಸ್ಪರ ಅರ್ಥಮಾಡಿಕೊಳ್ಳುವ ಶಕ್ತಿ ಕುಂದಿರಬಹುದು. ಅಥವಾ ಪೋಷಕರು ಮತ್ತು ಮಕ್ಕಳ ನಡುವೆ ಸರಿಯಾದ ಹೊಂದಾಣಿಕೆಯಿಲ್ಲದೆ ನೀವು ಪ್ರತಿದಿನ ಮಾನಸಿಕವಾಗಿ ಬಹಳ ನೋವು ಮತ್ತು ಯಾತನೆಯನ್ನು ಅನುಭವಿಸುತ್ತಿರಬಹುದು. ಮನೆಗೆ ಬಂದರೆ ಸಾಕು ಏನೋ ಒಂದು ರೀತಿಯ ನಕಾರಾತ್ಮಕ ಶಕ್ತಿ ಆವರಿಸಿದಂತೆ ನಿಮಗೆ ಭಾಸವಾಗುತ್ತಿರಬಹುದು. ಆದರೆ ಧೈರ್ಯವಾಗಿರಿ. ಕಾಮಧೇನುವಿನ ದಿವ್ಯ ಆಶೀರ್ವಾದದಿಂದ ನಿಮ್ಮ ಮನೆಯ ವಾತಾವರಣ ಈಗ ಸಂಪೂರ್ಣವಾಗಿ ಮಾಂತ್ರಿಕವಾಗಿ ಬದಲಾಗಲಿದೆ. ನಿಮ್ಮ ಮನೆಯಲ್ಲಿರುವ ಎಲ್ಲಾ ದೃಷ್ಟಿದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಹೊರಹೋಗಿ ಅಲ್ಲಿ ಕೇವಲ ಪ್ರೀತಿ, ವಿಶ್ವಾಸ ಮತ್ತು ಅನ್ಯೋನ್ಯತೆ ನೆಲೆಸಲಿದೆ. ನಿಮ್ಮ ಸಂಬಂಧಗಳಲ್ಲಿರುವ ಬಿರುಕುಗಳು ಶಾಶ್ವತವಾಗಿ ಮುಚ್ಚಿಹೋಗುತ್ತವೆ. ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನು, ನಿಮ್ಮ ಕಷ್ಟಗಳನ್ನು ಅರ್ಥಮಾಡಿಕೊಳ್ಳಲು ಶುರುಮಾಡುತ್ತಾರೆ. ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಹಳೆಯ ಕಹಿ ಘಟನೆಗಳನ್ನು ಮರೆತು ನಗುನಗುತ್ತಾ ಊಟ ಮಾಡುವಂತಹ ಮತ್ತು ಮಾತನಾಡುವಂತಹ ಅತ್ಯಂತ ಸುಂದರ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರಲಿವೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಯಾವುದಾದರೂ ಶುಭ ಕಾರ್ಯಗಳು ಅಥವಾ ಮಾಂಗಲ್ಯ ಕಾರ್ಯಗಳು ನಡೆಯುವ ಅದ್ಭುತ ಯೋಗ ಕೂಡ ಒದಗಿ ಬರಲಿದೆ. ಮನೆಯಲ್ಲಿ ಸಂಪೂರ್ಣ ಶಾಂತಿ ನೆಲೆಸಲು ಪ್ರತಿದಿನ ಮುಸ್ಸಂಜೆಯ ಸಮಯದಲ್ಲಿ ದೇವರ ಮನೆಯಲ್ಲಿ ತಪ್ಪದೇ ಹಸಿವಿನ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಮತ್ತು ಧನಾತ್ಮಕ ಶಕ್ತಿಯನ್ನು ಸೆಳೆಯುತ್ತದೆ. ಮುಂದಿನದಾಗಿ ಯಾರು 3ನೇ ನಂಬರನ್ನು ಅತ್ಯಂತ ನಿರೀಕ್ಷೆಯಿಂದ ಆಯ್ಕೆ ಮಾಡಿದ್ದೀರೋ ನಿಮಗೆ ಗೋಮಾತೆಯು ಸ್ಥಿರ ಸಮೃದ್ಧಿ ಹಾಗೂ ಆರ್ಥಿಕ ಲಾಭದ ದಿವ್ಯ ಆಶೀರ್ವಾದವನ್ನು ನೀಡುತ್ತಿದ್ದಾಳೆ. ಹಣಕಾಸಿನ ವಿಚಾರದಲ್ಲಿ ನೀವು ಇಲ್ಲಿಯವರೆಗೆ ಬಹಳಷ್ಟು ಕಷ್ಟಗಳನ್ನು, ಅವಮಾನಗಳನ್ನು ಎದುರಿಸಿರಬಹುದು. ಸಾಲದ ಬಾಧೆ ನಿಮ್ಮನ್ನು ದಿನನಿತ್ಯ ಕಾಡುತ್ತಿರಬಹುದು. ಕೈಗೆ ಬಂದ ಎಷ್ಟೋ ಒಳ್ಳೆಯ ಅವಕಾಶಗಳು ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗಿರಬಹುದು. ಅಥವಾ ಹಗಲಿರುಳು ಎಷ್ಟೇ ಕಷ್ಟಪಟ್ಟು ದುಡಿದರೂ ಆ ಹಣ ಕೈಯಲ್ಲಿ ನಿಲ್ಲದೆ ನೀರಿನಂತೆ ಖರ್ಚಾಗುತ್ತಿರಬಹುದು. ದುಡ್ಡಿನ ಸಮಸ್ಯೆಯಿಂದಾಗಿ ನಿಮ್ಮ ಅನೇಕ ಆಸೆಗಳನ್ನು ನೀವು ಕೊಂದುಕೊಂಡಿರಬಹುದು. ಆದರೆ ಈಗ ನಿಮ್ಮ ಪರೀಕ್ಷೆಯ ಮತ್ತು ಕಷ್ಟದ ದಿನಗಳು ಮುಕ್ತಾಯಗೊಳ್ಳುವ ಶುಭ ಘಳಿಗೆ ಹತ್ತಿರ ಬಂದಿದೆ. ಗೋಮಾತೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಅತ್ಯಂತ ಸ್ಥಿರವಾದ, ಯಾರೂ ಕಸಿದುಕೊಳ್ಳಲಾಗದಂತಹ ಆರ್ಥಿಕ ಪ್ರಗತಿ ಕಂಡುಬರಲಿದೆ. ಹಸುವಿನ ಹಾಲು ಹೇಗೆ ಮನುಷ್ಯನಿಗೆ ಅಮೃತಕ್ಕೆ ಸಮಾನವಾದ ಶಕ್ತಿಯನ್ನು ನೀಡುತ್ತದೆಯೋ ಹಾಗೆಯೇ ನಿಮ್ಮ ಆದಾಯದ ಮೂಲಗಳು 4 ದಿಕ್ಕುಗಳಿಂದಲೂ ಹೆಚ್ಚಾಗಲಿವೆ. ನೀವು ಮಾಡುತ್ತಿರುವ ಯಾವುದೇ ಸಣ್ಣ ವ್ಯಾಪಾರವಾದರೂ ಸರಿಯೇ, ಅದರಲ್ಲಿ ನಿಮಗೆ ಅನಿರೀಕ್ಷಿತ ಲಾಭ ಬರಲಿದೆ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆತು ಪ್ರಮೋಷನ್ ಅಥವಾ ಸಂಬಳದಲ್ಲಿ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಹೆಚ್ಚಳವಾಗುವ ನಿಚ್ಚಳ ಸಾಧ್ಯತೆಗಳಿವೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಿನೇ ದಿನೇ ಏರಿಕೆಯಾಗಲಿದೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೂಲಭೂತ ಅವಶ್ಯಕತೆಗಳಿಗೆ ಇನ್ನು ಮುಂದೆ ಜೀವನದಲ್ಲಿ ಎಂದಿಗೂ ಯಾವುದೇ ರೀತಿಯ ಆರ್ಥಿಕ ಕೊರತೆ ಎದುರಾಗುವುದಿಲ್ಲ. ನಿಂತು ಹೋಗಿದ್ದ ನಿಮ್ಮ ಬಹುದೊಡ್ಡ ಕನಸುಗಳು, ಅಂದರೆ ಸ್ವಂತವಾಗಿ ಒಂದು ಸುಂದರ ಮನೆ ಕಟ್ಟುವ ಅಥವಾ ಹೊಸ ವಾಹನ ಖರೀದಿಸುವ ಆಸೆಗಳು ಶೀಘ್ರದಲ್ಲೇ ಯಾವುದೇ ವಿಘ್ನಗಳಿಲ್ಲದೆ ನೆರವೇರಲಿವೆ.
ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಗಿನ ಜಾವ ಗೋಮಾತೆಗೆ ಸ್ವಲ್ಪ ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣನ್ನು ನೀಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಲಗೊಳ್ಳುತ್ತದೆ ಮತ್ತು ದರಿದ್ರ ದೂರವಾಗುತ್ತದೆ. ಕೊನೆಯದಾಗಿ ಯಾರು 4ನೇ ನಂಬರನ್ನು ಆಯ್ಕೆ ಮಾಡಿದ್ದೀರೋ ನಿಮಗೆ ಗೋಮಾತೆಯು ಮಾತೃ ಬೆಂಬಲ ಹಾಗೂ ದೈವಿಕ ರಕ್ಷಣೆಯ ಅತ್ಯಂತ ಮಧುರವಾದ ಆಶೀರ್ವಾದವನ್ನು ಕರುಣಿಸುತ್ತಿದ್ದಾಳೆ. ನೀವು ಇತ್ತೀಚಿನ ದಿನಗಳಲ್ಲಿ ಜೀವನದಲ್ಲಿ ವಿಪರೀತ ಒಂಟಿತನವನ್ನು ಅನುಭವಿಸುತ್ತಿರಬಹುದು. ಕಷ್ಟದ ಸಮಯದಲ್ಲಿ ನಿಮ್ಮ ಕಣ್ಣೀರು ಒರೆಸಲು, ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲು, ನಾನಿದ್ದೇನೆ, ಹೆದರಬೇಡ ಎಂದು ಹೇಳಲು ಯಾರೂ ಇಲ್ಲ ಎಂದು ನೀವು ಒಳಗೊಳಗೆ ಕೊರಗುತ್ತಿರಬಹುದು. ಭವಿಷ್ಯದ ಬಗ್ಗೆ ಯಾವುದೋ ಒಂದು ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮಗೆ ವಿಪರೀತ ಗೊಂದಲ ಉಂಟಾಗಿರಬಹುದು. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಎಂಬುದು ತಿಳಿಯದೆ ಒದ್ದಾಡುತ್ತಿರಬಹುದು. ಇಂತಹ ಸಂಕಷ್ಟದ ಸಮಯದಲ್ಲಿ ಸಾಕ್ಷಾತ್ ಜಗನ್ಮಾತೆಯೇ, ಆ ಗೋಮಾತೆಯೇ ಒಬ್ಬ ತಾಯಿಯ ರೂಪದಲ್ಲಿ ಬಂದು ನಿಮಗೆ ಬೆಂಬಲವಾಡಿ ನಿಲ್ಲಲಿದ್ದಾಳೆ. ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಒಬ್ಬ ಹಿರಿಯ ಮಹಿಳೆ, ಅದು ನಿಮ್ಮ ತಾಯಿಯಾಗಿರಬಹುದು, ಅತ್ತೆಯಾಗಿರಬಹುದು ಅಥವಾ ಗುರುವಿನ ಸ್ಥಾನದಲ್ಲಿರುವ ಅಪರಿಚಿತ ವ್ಯಕ್ತಿಯಾಗಿರಬಹುದು, ಅವರು ನಿಮ್ಮ ಜೀವನಕ್ಕೆ ಪ್ರವೇಶಿಸಿ ನಿಮಗೆ ಸರಿಯಾದ, ಸ್ಪಷ್ಟವಾದ ದಾರಿಯನ್ನು ತೋರಿಸಲಿದ್ದಾರೆ. ಅವರ ಒಂದು ಸಣ್ಣ ಸಲಹೆ ಮತ್ತು ಬೆಂಬಲದಿಂದ ನೀವು ಬಹಳ ದೊಡ್ಡ ಸಮಸ್ಯೆಯಿಂದ, ಆಪತ್ತಿನಿಂದ ಸುಲಭವಾಗಿ ಪಾರಾಗಲಿದ್ದೀರಿ. ನೀವು ಎಷ್ಟೇ ದೊಡ್ಡ ಕಷ್ಟದಲ್ಲಿದ್ದರೂ ಯಾರದೋ ಮೂಲಕ, ಯಾವುದೋ ರೂಪದಲ್ಲಿ ದೈವಿಕ ಸಹಾಯ ನಿಮಗೆ ಹರಿದುಬರುತ್ತದೆ. ಇಡೀ ಪ್ರಕೃತಿಯೇ ಮತ್ತು ವಿಶ್ವವೇ ನಿಮ್ಮನ್ನು ರಕ್ಷಣೆ ಮಾಡುತ್ತಿದೆ ಎಂಬ ಅದ್ಭುತವಾದ ಭದ್ರತಾ ಭಾವನೆ ನಿಮ್ಮಲ್ಲಿ ಮೂಡುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಗೊಂದಲಗಳ ಮೋಡಗಳು ಚೆದರಿ ಹೋಗಿ ದಾರಿಯಲ್ಲಿ ಒಂದು ಹೊಸ ಬೆಳಕು ಕಾಣಿಸುತ್ತದೆ. ಒಬ್ಬ ಹೆತ್ತ ತಾಯಿಯ ಮಡಿಲಿನಲ್ಲಿ ಮಗುವಿಗೆ ಸಿಗುವಂತಹ ನಿಸ್ವಾರ್ಥ ನೆಮ್ಮದಿ, ಪ್ರೀತಿ ಮತ್ತು ಭದ್ರತೆ ಮುಂಬರುವ ದಿನಗಳಲ್ಲಿ ನಿಮಗೆ ಖಂಡಿತವಾಗಿ ಸಿಗಲಿದೆ. ನಿಮ್ಮ ಮನೆಯಲ್ಲಿರುವ ಮತ್ತು ನಿಮ್ಮ ಸುತ್ತಮುತ್ತಲಿರುವ ಹಿರಿಯರನ್ನು ಗೌರವಿಸಿ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ. ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡುವುದರಿಂದ ಗೋಮಾತೆಯ ಸಂಪೂರ್ಣ ಕೃಪೆಗೆ ನೀವು ಪಾತ್ರರಾಗುತ್ತೀರಿ. ಸ್ನೇಹಿತರೆ, ಇದು ಪವಿತ್ರ ಕಾಮಧೇನುವಿನ ಆಧಾರದ ಮೇಲೆ ನಿಮ್ಮ ಮುಂಬರುವ ದಿನಗಳ ಭವಿಷ್ಯ ಮತ್ತು ಆಶೀರ್ವಾದಗಳ ಬಗ್ಗೆ ಇದ್ದಂತಹ ದೈವಿಕ ಸಂದೇಶ. ನೀವು ಯಾವ ನಂಬರನ್ನು ಆಯ್ಕೆ ಮಾಡಿದ್ದೀರಿ ಹಾಗೂ ಈ ವಿಡಿಯೋದಲ್ಲಿರುವ ಮಾತುಗಳು ನಿಮ್ಮ ಪ್ರಸ್ತುತ ಜೀವನದ ಪರಿಸ್ಥಿತಿಗೆ ಎಷ್ಟು ಹತ್ತಿರವಿದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೂ ಕೂಡ ಸ್ಫೂರ್ತಿಯನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ನೀಡಿದ್ದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು, ಬಂಧು ಮಿತ್ರರು ಹಾಗೂ ಕುಟುಂಬದವರೊಂದಿಗೆ ಇದನ್ನು ವಾಟ್ಸಾಪ್ ಮತ್ತು ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಈ ಶುಭ ಸಂದೇಶ ತಲುಪಲಿ. ಗೋಮಾತೆಯ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಅದೃಷ್ಟ ಸೂತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿಕರ, ರೋಚಕ ಹಾಗೂ ದೈವಿಕ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ಶುಭವಾಗಲಿ.